ಪ್ಯಾಕ್ ವರ್ಲ್ಡ್ಗೆ ಸ್ವಾಗತ. ಇವತ್ತು ನಮ್ಮ ಕ್ವಾಟ್ಲೆ ಕಿಚನ್ ಫಿನಾಲೆ ವ್ಲಾಗಿಗೆ ಸ್ವಾಗತ. ಒಂದು ಬ್ಯಾಂಡ್ ಸೆಟ್ ಅವರು ಹೇಳಿದ್ದು ಬಂದವರು, ಬ್ಯಾಂಡ್ ಸೆಟ್ ಅಲ್ಲ ವಾಲ್ಗದವರು ಎಂಟ್ರಿಗೆ ಬಂದವರು ಅಣ್ಣ. ಫಸ್ಟ್ ಅಲ್ಲಿ ವೆಲ್ಕಮ್ಗೆ ಅಲ್ಲಿ ಬೊಕ್ಕೆ ಹಿಡ್ಕೊಂಡು ನಿಂತ್ಕೊಂಡ್ಬಿಡಿ. ಇವ್ರು ಬಂದಿದ್ದಾರೆ. ಪನ್ನೀರ್ ಬಿಡೋರು ಏನು ಎಂಟ್ರಿಲ್ ಪನ್ನೀರ್ ಬಿಡೋರು. ಅದಕ್ಕೆ ಮಗ ನೀನು ಕೂರ್ಸೋದಕ್ಕೆ ಬೇರೆ ತರ ತಪ್ಪೇನು ಅಲ್ಲಿ ನೋಡಿ ಗಡ್ಡು ಮಲ್ಲಿ. ಇವ್ರು ಹೇಗೆ ವ್ಲಾಗ್ ಮಾಡ್ತಾರೆ ನೋಡಿ, ನೋಡಿರ್ತೀರಲ್ಲ ಟ್ಯಾಲೆಂಟೆಡ್ ಕಲಾವಿದ ಅಂತ. ಒಳ್ಳೆ ದುಡಿತಿದ್ದಾರೆ, ಹೆಂಗ್ ದುಡಿತಾರೆ ಏನು ನೋಡಿ. ಹಾಕೊಂಡಿಲ್ಲ ಇನ್ನು ಮಾತಾಡ್ಬೇಕಾದ್ರೆ ಮತ್ತೆ ಎಸ್ ನೋಡಿ, ಇದು ನನ್ನ ಚಾನಲ್, ನಂದು ಪ್ಯಾಕ್ ವರ್ಲ್ಡ್. ಅಂದ್ರೆ ಹೆಂಗ್ ಇಟ್ಕೊಳ್ಬೇಕು, ಕಾಮಿಡಿ ಮಾಡ್ದ ಪ್ರಶಾಂತ. ಅದೀಗ ಅರ್ಜಿ ಹಾಕಿದ್ದಾನೆ ಗವರ್ಮೆಂಟ್ಗೆ. ಅಂತದೆಲ್ಲ ಪ್ರಶಾಂತ್ಗೆ ಇಷ್ಟ ಆಗತ್ತೆ ನೋಡಿ. ಆಕ್ಚುಲಿ ಇಲ್ಲಿದ್ದಾರೆ ನೋಡಿ, ಅಮೃತ. ಮಗ ನಾನು ಬೆಳಿಗ್ಗೆ ಪೂಜೆ ಮಾಡಿದೀನಿ ಅಂದ್ಬಿಡ್ತಾರೆ. ಅದೇ ಈಗ ಸೂರಜ್ ಗೆಲ್ಲಿ ಅಮೃತ ಗೆಲ್ಲಿ ಬೇಕು, ಕಾಮಿಡಿ ಮಾಡ್ತಾನೆ. ಪ್ರಶಾಂತ್ ನನ್ನ ಕೂರ್ಸಿ ಅಂತ ಹೇಳಿದ್ದೆ ನಾನು. ಮದುವೆಗೆ ಇದ್ದೆ ಕಡ, ಅದಕ್ಕೆ ಕಡೆ ಕೂರ್ಸಿದ್ದೆ ನಾನು. ಮದುವೆಗೆ ಇದ್ದೆ, ಮದುವೆ ಸಂಡೆ ಹಾಕಿ ಇಟ್ಕೊಂಡಿದ್ದೆ. ಬಂದ್ರು. ಇವಾಗ ನಾವು ಸಖತ್ತಾಗಿ ಶೂಟಿಂಗ್ ಮಾಡ್ತಾ ಇದೀವಿ. ಎಲ್ಲಿ ಶೂಟ್? ನಿಮ್ಗೆ ಮೊಬೈಲ್ ಅಲ್ಲಿ ಮಾಡ್ಕೊಂಡ್ರೆ ಅದು ಹೆಂಗ್ರಿ ಸಖತ್ತಾಗಿ ಶೂಟ್ ಆಗತ್ತೆ? ಶೂಟ್ ಹೋಗ್ತೀವಿ ಈಗ. ಹೋಗ್ತಿಲ್ಲ, ಲೇಟ್ ಶೂಟ್ಗೆ ಈಗಲೇ ಹೋಗ್ತಾರಂತೆ. ಇವತ್ತು ಗಾಂಡ್ ಗಾಬ್ರಿ ಇವತ್ತು ಅಂತಿಮ ಯಾತ್ರೆ. ಇವತ್ತು ಲಾಸ್ಟ್ ಎಂಡ್ ಮಾಡ್ತೀರಾ? ಇವತ್ತು ಪ್ರಶಾಂತ್ ಅವರ ಕೊನೆ ಕ್ವಾಟ್ಲೆ, ನೆಕ್ಸ್ಟ್ ಸೀಸನ್ ಕರೆಯೋದಿಲ್ಲ ಅಂತ ಹೇಳಿದಾರೆ. ಅದಕ್ಕೆ ಕಷ್ಟ ಕಣ ನಿಮ್ ಜೊತೆ ಯಾಕೆ ಕಷ್ಟ? ನಾವು ಸಂಸಾರ ಮಾಡ್ಬೇಕಾ? ಇರಲ್ಲ ಪ್ಲೀಸ್. ಇವತ್ತು ಕೆಟ್ಟ ಕಾಮಿಡಿ ನೋಡ್ಬೇಕಂದ್ರೆ ಪ್ರಶಾಂತ್ ಅವ್ರ ಎಪಿಸೋಡ್ ನೋಡಿ. ನಿನ್ನ ಅಪ್ಪನ ಮಗನೇ, ಇಂದು ಬಾನಿಗೆಲ್ಲ ಹಬ್ಬ. ಇವತ್ತು ಗೇಟ್ ಇಂದ ಹೊರಗೆ ಯಾರು ಅಲ್ಲಿ ಮುಂದೆ ಇದ್ರ ಫ್ರೆಂಡ್ಸ್ ಸಾರಿ ಅನ್ನಕ್ಕೀಗ. ಇಂಟರಪ್ಟ್ ಮಾಡಂಗಿಲ್ಲ. ನಾನು ಹೊಸ ಸೀಸನ್ ಮಾಡಿದೀನಿ, ಎಕ್ಸ್ಪೀರಿಯನ್ಸ್. ಹೋದ್ಸಲ ಶೋಧರು ನೋಡಿದೀನಿ ನಾನು ನಿಮ್ಮನ್ನ. ಮಾತಾಡಿ ಪ್ರಶಾಂತ್ ಅವ್ರೆ. ಆಗ್ತಿಲ್ಲ ಅಂದ್ರೆ ಹೋಗಿ ಮನೆಗೆ. ಮಾತಾಡಕ್ಕಾಗ್ತಿಲ್ಲ ಅಂದ್ರೆ ಇಲ್ಲ ಆಗ್ತಿದ್ದೀರಾ ನೋಡಿ. ಪ್ರಶಾಂತ್ ಅವ್ರ ಇನ್ನೊಂದು ಮುಖ ನೋಡಿ. ಪ್ರಶಾಂತ್ ಅವ್ರ ಇನ್ನೊಂದು ಮುಖ ನೋಡಿ. ಕ್ಯಾಮರಾ ಮುಂದೆ ಆತರ ಅಂದ್ಬಿಟ್ಟು ಇವ್ರಿಗೆ ಬೈತವ್ರೆ. ಅದೇ ಎಲ್ರು ಕೊಡಕ್ ಆಗಲ್ಲ ಅಂತ ಕರ್ದಿರ್ಲಿಲ್ಲ, ನಿನ್ನೆ ಲೇಟ್ ಆಗಿ ಕರ್ದಿರೋದು. ನೀನು ಲಾಕ್ಸ್ ಮಾಡ್ಕೋಬೇಡ ಕಣ, ಪ್ಯಾಕು ವರ್ಲ್ಡ್ ಬೇಡ ಕಣ. ಏನ್ ನಿಮ್ಮ ಚಾನಲ್ ಹೆಸರು? ಆದ್ರೆ ಟ್ಯಾಲೆಂಟೇ ಇಲ್ಲ. ಟ್ಯಾಲೆಂಟ್ ಜೀವನದಲ್ಲಿ ಇಲ್ಲ ಅಂತ ಕರೆಕ್ಟ್. ಒಂದ್ ನಿಮಿಷ ಹೊರಗಡೆ ನೀವು ಗಾಡಿ ನಿಲ್ಸಿ ಬಂದಿದ್ದೀರಾ? ಅಣ್ಣ ಕಾಯ್ತವ್ರೆ ಗಾಡಿ. ರೆಡಿ ಆಗಿಲ್ಲ, ಅವ್ರ ಎಂಟ್ರಿ ಆಗ್ಬೇಕು, ಡ್ಯಾನ್ಸ್ ಮಾಡ್ಬೇಕು ನೋಡಿ. ಮೇಕಪ್ ಅವ್ರಿಗೆ ಹೊಡಿತಾವ್ರೆ. ನಾವು ರೆಡಿ ಆಗಿದ್ದೀವಿ. ಆಗದಿಂದ ಅದೇ ತೋರಿಸಿದ್ದೆ ಬ್ರೋ, ರೆಡಿ ಆಗಿದ್ದೀನಿ ಅಂತ. ಬೇರೆ ತೋರಿಸು. ಏನ್ ಗೆಸ್ ಮಾಡಕ್ಕಿದೆ ಇದ್ರಲ್ಲಿ? ಅವನು ಥೈಲ್ಯಾಂಡ್ ಇಂದ ಓಡ್ ಬಂದವನು. ಇವನು ಅವನಲ್ಲ, ಅವಳು. ಕನ್ಸಿಸ್ಟೆನ್ಸಿ ಇರಲ್ಲ. ನಾನು ಎಲ್ಲಿರ್ತಾರ ಅಲ್ಲಿ ಇರ್ತೀನಿ. ಸೊ ಅವ್ನು ಮಾಡ್ತಿದ್ದೇನೆ ಡೋರೆಮೋನ್. ಕರಿಬಸಪ್ಪ ಸರ್ ಜೊತೆ ಕಾಮಿಡಿ. ಯಾರ್ದದು?
ಇಷ್ಟಪ್ಪ ಏನಕ್ಕೆ ಇದು ತಲೆಗೆ ಹಾಕೊಳ್ಳಿ. ಅದನ್ನ ಹಿಂಗ್ ನೆರಿಗೆ ಮಾಡ್ಬಿಟ್ಟು ಲಾರಿ ಒಂದ್ರ ಮೇಲೆ ಕಟ್ಕೊ ಬರ್ತಾರೆ. ಸರ್ ಮುದ್ರೋದು ಎಲ್ಲೋಗ್ಲಿ ಸರ್, ಅವ್ರು ಎತ್ತಲ್ಲ ಮೇಡಮ್, ಫೋನ್ ಎತ್ತಲ್ಲ, ಡೀಲು. ಫೋನ್ ಎತ್ತಲ್ಲ. ಇದೆಲ್ಲ ಬಿಗ್ಗು ಅಭಿರಾಮ್ಗೆ ಫೋನ್ ಮಾಡಿ ಅಪ್ಪಾಜಿ ಸೂರಜ್ ಏನ್ ಮಾಡಿರ್ತಾರ ಅವರು, ಅಪ್ಪಾಜಿ ಭಾನುವಾರ ಇರ್ತೀನಿ ನಾನು ಅಪ್ಲೋಡ್ ಮಾಡೋದು ಅಪ್ಪಾಜಿ ಎಲ್ಲ ಸೇರಿ ಕಿತ್ಕೊಂಡು ಸ್ಟೇಜ್ ಅಲ್ಲಿ ಬಿಡ್ತೀನಿ ಮಾತಾಡೋಣ. ಈಗಲೇ ಪಂಚ್ ಮಾಡಕ್ ಬಿಡ್ತಿಲ್ಲ. ಉಳಿದ ಕೂದಲುಗಳೆಲ್ಲ ನಿನಗೆ ಯಾಕೆ ಸೊ ನೋಡ್ಬೋದು ಎಷ್ಟು ಕಾಮಿಡಿ ಮಾಡೋದಕ್ಕೆ ಲೆಜೆಂಡ್ಸ್ ಅದು ಬೇರೆ ಕಾಣ. ನಮ್ಮ ಸೆಟ್ಟಿನ ಚೆಲುವಿ ಇದು. ಹಲವಿ ಅಲ್ಲ, ಹೇಳು. ಚೆಲುವಿಲ್ಲದ ಚೆಲುವಿ. ಎಲ್ಲಾರು ಯೂಟ್ಯೂಬ್ ಚಾನೆಲ್ ಇದೆ. ಎಲ್ಲ ಪ್ಯಾಕ್ ಪ್ಯಾಕ್ ಬಾಯ್. ಇಲ್ಲ ಅವಳದಿದೆ. ಏನ್ರು ಏನು ಏನ್ ಮಾಡ್ತಿದ್ರು ನೋಡಿ ನಮ್ಮ ಸೂರಜ್ ಉಂಡೇಶ್ವರಿ ಬ್ಯಾಕ್ಲೆಸ್ ಬಾಗಿ ಇವತ್ತು ನೆಕ್ಲೆಸ್ ಬಾಗಿ ಆಗಿದ್ದಾರೆ ಎಲ್ಲ ನೋಡಿ. ಇಲ್ಲಿ ಬಂದ್ರೆ ಆ ಕಡೆ ಚೆಲುವಿ ನೋಡಿ, ಇಲ್ಲಿ ಬಂದಾಗ ನೋಡಿ ನಮ್ಮ ಆಂಕರ್ ಬಂದ್ರು ನೋಡಿ. ಸ್ಟಾರ್ಟ್ ಆಗಿಲ್ಲ, ಇನ್ನಾಗಬೇಕು. ನಾನು ಇವತ್ತು ಇಲ್ಲಿ ಕೋಟ್ಲೆ ಕಿಚನ್ ಇಲ್ಲಿ ಕೋಟ್ಲೆ ರಾಜ. ನಾನೇನಪ್ಪ ಅಂದ್ರೆ ಮಾತ್ರ ಬಂಚ್ ಮಾಡ್ತೀನಿ. ಫಸ್ಟ್ ಡೇ ಬಂದಿದ್ದೆ, ಹಂಗೆ ಎಂಟನೇ ಡೇ ಬಂದ್ಬಿಡ್ತು. ಹಂಗಾಗಿ ನೋಡಿ ಇವ್ರನ್ನೆಲ್ಲ ನೋಡ್ಬಿಟ್ಟು ಇನ್ನೇನು ನಾಳೆ ಏನೋ ಇಲ್ಲಿ ಮೇಡಮ್ ನ ಬಿಟ್ಟು ಬಂದಿದ್ಯಾ? ಫಿನಲ್ ಗ್ರಾಂಡ್ ಫಿನಲ್ ಅಲ್ವಾ ಮುಗಿದೋಗ್ತಂದ್ರೆ ಹೇಳ್ಬಿಟ್ಟು ಒಂದು ಖುಷಿಗೆ ಒಂದು ಸಂತರಲ್ಲೂ ಮಾತಾಡ್ತಾ ಇದ್ದೀನಿ. ನಮ್ಮ ತುಕಾಲಿ ಸಂತೋಷ್ ಅವರು ಬಂದ್ಬಿಟ್ಲ ಹೈದ್ರಾಬಾದ್ ಇಂದ ನೋಡ್ತಾ ಇದ್ರೆ ಇವ್ರು ಸಿಕ್ಕಾಪಟ್ಟೆ ದಾಖಲಿಸ್ಬಿಟ್ಟು ಕಾರ್ಯಕ್ರಮ ಮಾಡ್ತಾರೆ. ನೀವು ಸಿನಿಮಾದಲ್ಲಿ ನೋಡ್ಬಿಟ್ಟು ಟಿಕೆಟ್ ತಗೊಂಡು ಖುಷಿ ಪಟ್ಟಿದ್ರ. ಇಲ್ಲೊಬ್ರು ನಾಗವಲ್ಲಿ ಇದಾರೆ, ಅವ್ರು ನೋಡಿ ಹೆಂಗೆ ನಮ್ಮ ಇದು ಬಾಂಡೆ ಕಿಚನ್ ಅಲ್ಲಿ ಅರ್ಥ ಆಯ್ತಾ? ಈ ಕಡೆ ತಿರುಗಿಸ, ಈ ಕಡೆ ತಿರುಗಿಸು. ಒಂದೇ ಒಂದು ನಿಮಿಷ ಉಸಿರು ನಿಂತ ಮೇಲೆ ಹುಚ್ಚ. ಬೆಳಗ್ಗೆಯಿಂದ 26 ರೋಲ್ ನ ರೀಲ್ ಮಾಡಿದ್ರಿ. ಈ ಅಪ್ಪ ಪಾಪ ಏನೋ ಒಂಚೂರು ಕಾಮಿಡಿ ಮಾಡ್ತೈತೆ, ಅದ್ರಲ್ಲಿ ಒಂದು ಸಾಯ್ತಾ ಇದ್ಯಲ್ಲ. ಕಿಚನ್ ನೋಡ್ಬಿಟ್ರೆ ಕಾಯಿಲೆಗಳು ನಿವಾರಣೆ ಆಗುತ್ತೆ. ಗೊತ್ತಿಲ್ಲದಂಗೆ ಮುಖದಲ್ಲಿ ಮಗು ಬರ್ತದೆ. ಪೌಡ್ರು ಹಚ್ಕೊಂಡ್ರು ಕೂಡ ನಿಮ್ಗೆ ಕ್ರೀಮ್ ಮುಖ ಚೆನ್ನಾಗಿ ಕಾಣದೆ ಇದ್ರೆ ಮಗು ಬಿಟ್ರೆ ಹಂಗೆ ಕೆನ್ನೆಗಳು ಹಂಗೆ ನೀರು ಕುಡಿಯೋಣ. ವರ್ಮ ಕರ್ಮ. ಇದನ್ನ ನೋಡಿ ಏನ್ ರೆಡಿ ಆಗ್ತಾವೆ ನಮ್ಮ ಆಯ್ಸ ನೋಡಿ. ಇವರು ನೋಡಿ ವಾಣಿ ಮೇಡಮ್ ಯಾರ್ದಕ್ಕೆ ಅಂತ ಎಲ್ರಿಗೂ ಫಿನಲ್ ಅಂತ ನಾನು ಟ್ರೀಟ್ ಕೊಡಿಸಿದೆ. ತಗೊಳ್ಳಿ ಸರ್, ತಗೊಳ್ಳಿ ಟ್ರೀಟ್ ನಂದು. ಮೇಡಮ್ ಕೊಡಿಸಿದ್ದು ಸ್ವೀಟು. ನಮ್ ಸ್ವೀಟ್ ಆಗಿರೋ ಮೇಡಮ್ ಸ್ವೀಟ್ ಕೊಡಿಸಿದ್ದಾರೆ. ಥ್ಯಾಂಕ್ ಯು. ಎಲ್ಲ ರೆಡಿ ಆಗಿದ್ದಾರೆ, ಒಬ್ರು ಕಂಟ್ರೋಲ್ ಸಿಗ್ತಿಲ್ಲ. ನೀವು ಸೇಮ್ ಮಾತಾಡ್ತಾ ಇದೀವಲ್ಲ, ಸೇಮ್ ಕಂಟೆಂಟ್ ಆಗ್ತೀವಿ. ಅವ್ರು 3 ಜನ ಮಾತಾಡೋದು. ಇಷ್ಟೆಲ್ಲ ಮಾಡ್ತಿದ್ದಾರೆ, ಅದು ಯಾವಾಗ ಆಗ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ. ನಾನು ಒಂದು ಕುತ್ಕೊಂಡು ನೋಡ್ತೀನಿ, ಯಾಕಂದ್ರೆ ನನ್ನ ಯೂಟ್ಯೂಬ್ ಬ್ಲಾಗ್ ಅತಿ ಬೇಗನೆ ಇವ್ರನ್ನೆಲ್ಲರೂ ನೋಡ್ಕೊಂಡು ಇವಾಗ ಟ್ರೈನಿಂಗ್ ಅಲ್ಲಿ ತಗೊಂಡು ಏನ್ ಮಾಡ್ತಾರೋ ಅಂತ ಕ್ಯಾಮ್ರಾದಲ್ಲಿ ನೀವು ಶುರು ಮಾಡ್ತೀರಾ? ಇಲ್ಲಿ ನೋಡಿ 3 ಜನ.
ಇಬ್ರು ಪ್ರೇಮಿಗಳು ಒಂದಾದ್ರು. ಎಸ್ ಆಲ್ರೆಡಿ 2 ಗಂಟೆ ಕಳೆದಿತ್ತು. ಎಲ್ಲ ಶೂಟ್ಗಳು ಮುಗಿದು ಪ್ರೈಸ್ ಅನೌನ್ಸ್ ಮಾಡಬೇಕಿತ್ತು. ನಾವೆಲ್ಲರೂ ವೆಯ್ಟ್ ಮಾಡ್ತಿದ್ವಿ. ಹಾಗಾಗಿ ಕೆಲವರಿಗೆ ನಿದ್ದೆ ಯಾವಾಗ ಮುಗಿಸ್ತಾರೆ ಅಂತ ವೆಯ್ಟ್ ಮಾಡ್ತಿದ್ವಿ. ಕೊನೆಗೂ ಫೈನಲ್ ಆಗಿ ನಮ್ಮ ಜಡ್ಜಸ್ಗಳು ರೆಡಿ ಆದರು. ಅನೌನ್ಸ್ ಮಾಡ್ತಾರೆ. ಎಸ್, ನಮ್ಮ ಭವಿಷ್ಯ ಅವರು ರನ್ನರ್ ಅಪ್ ಆದರು. ಕಂಗ್ರ್ಯಾಚುಲೇಷನ್ ಬ್ರೋ. ಹಾಗೆ ವಿನ್ನರ್ ಆಗಿ ನಮ್ಮ ಸೂರಜ್ ಸಿಂಗ್ ಅವರು ಗೆದ್ದಿದ್ದಾರೆ. ಕಂಗ್ರ್ಯಾಚುಲೇಷನ್. ಹಾಗೆ ಈ ವರ್ಷದ ಸೀಸನ್ 4 ಜನ ಮುಗಿಸಿ ಮತ್ತೆ ಮನೆ ಕಡೆ ಹೊರಟೆ. ಪ್ಯಾಕು